ಚಿಕನ್ ಇಲ್ಲಿ ಅಲ್ಲಿ ಮತ್ತೆ ಅಲ್ಲಿ ಅದು ಎಲ್ಲ ನೀಟಾಗಿ ಬಿಟ್ಕೊಂಡು ಏಕ್ದಮ್ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಏನಪ್ಪ ಈ ವಿನೋದು ಬೆಳಗ್ಗೆನೆ ಹಾರ್ಲೆ ಡೇವಿಡ್ಸನ್ ಎತ್ಕೊಳ್ದೆ ಇದು ಜುಪಿಟ್ರಲ್ಲಿ ಹೋಗ್ತಾ ಇದ್ದಾನೆ ಅಂದ್ಕೊಂಡ್ರಾ? ಹೌದು, ಇವತ್ತು ನಿಮಗೆ ಒಂದು ಸೂಪರ್ ಹಳೇ ಹೋಟೆಲ್ ತೋರ್ಸೋಕ್ಕೆ ಅಂತ ನಾನು ಹೋಗ್ತಾ ಇದ್ದೀನಿ. ಇದು ನ್ಯೂ ಗೋವಿಂದ ಹೋಟೆಲ್ ಅಂತ ಅಕ್ಕಿಪೇಟೆಯಲ್ಲಿದೆ. ಇದು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ತುಂಬ ವರ್ಷಗಳಾಯಿತು. ಮತ್ತು ಎಲ್ಲರೂ ಹೇಳ್ತಾರೆ ಬೆಳಗಿನ ದಮ್ ಬಿರಿಯಾನಿ ತಿನ್ನೋಕ್ಕೆ ಹೊಸಕೋಟೆ ಮಣಿ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿಗೆ ಹೋಗಬೇಕು ಅಂತ. ಇಲ್ಲ, ಯು ಹ್ಯಾವ್ ಇನ್ ಬ್ಯಾಂಗ್ಳೂರ್ ಸಿಟಿ ಆಲ್ಸೋ. ಬನ್ನಿ, ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಇದು BVK ಹ್ಯಾಂಗರ್ ರೋಡ್ ಅಂತ. ಇಲ್ಲಿ ಬರೀ ನಿಮ್ಗೆ ಎಲೆಕ್ಟ್ರಿಕ್ ಐಟಮ್ಸ್ ಸಿಗುತ್ತೆ. ಎಲೆಕ್ಟ್ರಿಕ್ ಐಟಮ್ಸು ನಿಮ್ಗೆ ಏನು ಎಲೆಕ್ಟ್ರಿಕ್ ಐಟಮ್ಸ್ ಬೇಕೋ ಆ ಎಲೆಕ್ಟ್ರಿಕ್ ಐಟಮ್ಸು ನಿಮ್ಗೆ ಇಲ್ಲಿ ಸಿಗುತ್ತೆ. ಇವತ್ತು ನನ್ನ ಜೊತೆ ಬರ್ತಾ ಇರೋದು ಅಡ್ಕಸಿ ವ್ಲಾಗ್ಸ್ ಅಂತ ಬರುತ್ತಾ. ಇವರು ನನಗೆ ಪರಿಚಯ ಆಗಿದ್ದು, ನಾನು ಇವನು ಇಬ್ಬರು ಸುವರ್ಣ ಟಿವಿಲಿ ಕೆಲಸ ಮಾಡ್ತಾ ಇದ್ವಿ. ಇದೆಲ್ಲ ಬೇಜಾನು ಅಷ್ಟು ಓಡಾಡಿರೋದ್ರಿಂದ ನಮಗೆ ಸ್ವಲ್ಪ ರೋಡ್ಗಳೆಲ್ಲ ಜ್ಞಾಪಕ ಇದೆ. ದೊಡ್ಡವರು ಹೇಳ್ತಾರಲ್ಲ, ಬಂದಿದ್ದ ದಾರಿ ಅದೆಲ್ಲ ಮರಿಬಾರ್ದು ಅಂತ. ಹಂಗೆ ನಾವು ಯಾವತ್ತೂ ಯಾವ ದಾರಿನೂ ಮರ್ತಿಲ್ಲ, ಮರೆಯೋದು ಇಲ್ಲ. ಈ ದರ್ಗದ ಸ್ಪೆಷಲ್ ಏನು ಗೊತ್ತಾ ನಿಮಗೆ? ನಮ್ಮ ಕರ್ಗ ನಡೆಯುತ್ತಲ್ಲ, ಕರ್ಗ ಈ ದರ್ಗಕ್ಕೂ ಬಂದೋಗುತ್ತೆ. ಅದೇ ಸ್ಪೆಷಾಲಿಟಿ ಈ ದರ್ಗದ್ದು. ನೋಡಿ, ನಾವೆಲ್ಲ ಎಷ್ಟು ಹಿಂದೂ ಮುಸ್ಲಿಂ ಅಂತ ಎಲ್ಲ ಒಂದಾಗಿ ಬಾಳ್ತೀವಿ, ಬಟ್ ಎಲ್ಲೋ ಒಂದೊಂದು ಕಿಡಿಗಳಿರ್ತವೆ. ಅಂಥದ್ನೆಲ್ಲ ಹೊಸ್ಕಾಕ್ಬೇಕು. ಅದೆಲ್ಲ ಬಾಳ್ಕೊಂಡಾದ್ರೆ ಡೆಮೋಕ್ರಸಿ ಭಾರತ ಅನ್ನೋದು. ಬಂದ್ವಿ, ಇದೇ ರೋಡು. ಇದೆ ನ್ಯೂ ಗೋವಿಂದ ಮಿಲಿಟರಿ ಹೋಟೆಲ್. ನಮ್ಮ ಹುಡುಗನ ಸೈಕಲ್ಗಳಲ್ಲೇ ನಿಂತವೆ. ನಿಮಗೆ ಶಾಂತಲಾಯಿಂದ ಬಂದರೆ ನಿಮಗೆ ಸಿಗೋದೆ ಇದು ನ್ಯೂ ಗೋವಿಂದ ಮಿಲಿಟರಿ ಹೋಟ್ಲು. ಸೊ ನಾನು ಹೇಳ್ತಿಲ್ಲ ಅಡ್ಕಸಿ ಬ್ಲಾಗ್ಸ್ ಬರತ್ತಾ ಅವನೇ ಅಂತ. ಇದು ಸ್ಟಾರ್ಟ್ ಆಗಿದ್ದು 1908ನೇ ಇಸ್ವಿಲಿ. 1908ನೇ ಇಸ್ವಿಲಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ತಾತನೂ ಹುಟ್ಟಿರಲ್ಲ ಕಣ್ರಿ. ಹಳೇ ಕಾಲದಲ್ಲಿ ಹೋಟ್ಲು ಓಪನ್ ಆಗಿರೋ ಹೋಟ್ಲು. ದ ಅಥೆಂಟಿಕ್ ಬೆಂಗಳೂರು ಊಟ ಮಾಡಿರ್ತೀವಲ್ಲ, ಅವ್ರುಗಳೆಲ್ಲ ಬಂದು ಊಟ ಮಾಡಿರೋ ಹೋಟ್ಲಿದು. ಮತ್ತು ಎಲ್ಲರೂ ಹೇಳ್ತಾರೆ ಬೆಳಗಿನ ಜಾವ ಮಣಿ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿಗೆ ಹೋಗಬೇಕು ಅಂತ. ಅಷ್ಟು ದೂರ ಯಾಕೆ ಹೋಗಬೇಕು? ಬಂದರೆ ನಮ್ಮ ಸಿಟಿ, ಬೆಂಗಳೂರು ಸಿಟಿ ಮಧ್ಯದಲ್ಲಿರೋ ನ್ಯೂ ಗೋವಿಂದ ಮಿಲಿಟರಿ ಹೋಟ್ಲಿಗೆ ಬರೋಣ. ಬನ್ನಿ, ಈಗ ಒಳಗಡೆ ಹೋಗೋಣ. ಕಾಲು ಸೂಪ್ ಮಾತ್ರ ಸೂಪರ್ ಆಗಿದೆ. ದ ಅಥೆಂಟಿಕ್ ಕಾಲು ಒಳಗಡೆ ನಿಮಗೆ ಇದಿರುತ್ತಲ್ಲ ನೋಡಿ, ಮಜ್ಜ ಅದು ಎಲ್ಲ ನೀಟಾಗಿ ಬಿಟ್ಕೊಂಡು ಏಕ್ದಮ್ ಚಿಕನ್ ಇಲ್ಲಿ ಅಲ್ಲಿ ಮತ್ತೆ ಅಲ್ಲಿ. ಈ ಜೀರಾ ಸಾಂಬಾರು ಇದಕ್ಕೆ ಅದು ಮಟನ್ ಅಲ್ಲ? ಮಟನ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಟಿಮೇಟು ಸಕ್ಕತ್ತಾಗಿದೆ ಆ ಟೇಸ್ಟು. ಆಮೇಲೆ ಚಿಕನ್ನು ಅಷ್ಟೇ ನೀಟಾಗಿ ಬೆಂದಿದೆ. ಸೂಪರ್, ಸಕ್ಕತ್ತಾಗಿದೆ. ತಿಂತಾಯಿದ್ದೀನಿ. ನಾನು ನಿಮಗೂ ಡಿಸ್ಟರ್ಬ್ ಮಾಡೋಲ್ಲ, ನನಗೂ ಡಿಸ್ಟರ್ಬ್ ಮಾಡ್ಕೊಳ್ಳಲ್ಲ. ನಾನು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ. ಚಿಕನಲ್ಲಿ ಚಿಲ್ಲಿ, ಆಂಧ್ರ ಚಿಲ್ಲಿ ಇದು. ಇದೆ ಚಿಕನಲ್ಲಿ ಪೆಪ್ಪರ್ ಚಿಕನ್.
ಒಂದು ಡೌಟು, ತುಂಬ ಕಡೆ ಬೆಂಗಳೂರು ತುಂಬ ಮಿಲಿಟರಿ ಹೋಟ್ಲು ಅಂತ ಇದೆ. ಆ್ಯಕ್ಚುಲಿ ಏನಕ್ಕೆ ಮಿಲಿಟರಿ ಹೋಟ್ಲು ಅಂತ ಹೆಸರು ಬಂತು ಸರ್? ಮಿಲಿಟರಿ ಹೋಟ್ಲ್ ಅಂದರೆ ಆ ಪೀರಿಯಡಲ್ಲಿ 1908 ಅವ್ರ ಮ್ಯಾನೇಜ್ಮೆಂಟ್ ಇದ್ದಿದ್ದು ಬಿಫೋರ್ 4:30 5 o'clock ಒಳಗಡೆ ಮುಚ್ಚಿಬಿಡ್ಬೇಕು. ಅವ್ರ ಆಫೀಸ್ ಮೇಲೆ ಬಂದು ಇನ್ಫಾರ್ಮ್ ಮಾಡಿ ಹೋಗ್ಬಿಡ್ತಾ ಇದ್ರು. ಓಕೆ, ಆ ಪೀರಿಯಡ್ ಹಂಗಿತ್ತು. ಈ ಥರ ಏನು ಇದಿರಲಿಲ್ಲ. ಒಂದು ಗುಡ್ಡಿ ಲೈಟ್ಸ್, ಸ್ಟ್ರೀಟ್ ಲೈಟ್ಗೆ ಒಂದು ಲ್ಯಾಂಪ್ ತಗಲಾಕ್ಬಿಟ್ಟು ಹೋಗ್ತಾ ಇದ್ವಿ. ಪಾಪ್ಯುಲೇಷನ್ ಈಸ್ ವೆರಿ ಲೆಸ್ ಆ ಪೀರಿಯಡ್, ಕಮ್ಮಿ. ಅದಕ್ಕಿಂತ ಮಿಲಿಟರಿ ಹೋಟ್ಲು ಅಂತ ಮೆನ್ಷನ್ ಮಾಡಿ ಇದು ಮಾಡಿದ್ದು. ಓಕೆ, ಆ ಗೌರ್ಮೆಂಟ್ ಹೋದ್ಮೇಲೆ ಆಮೇಲೆ ಇದು ಸೇಮ್ ನೇಮ್ ಕಂಟಿನ್ಯೂಷನ್ ಆಯಿತು. ಮುಂಚೆ ಇಲ್ಲೆಲ್ಲ ಪಕ್ಕದ ಈ ರೋಡಲ್ಲಿ ಸರ್ಕಲಲ್ಲಿ ಇದ್ದಿದ್ದು, ಅಕ್ಕಿಪೇಟೆ ಸರ್ಕಲ್ ಅಲ್ಲಿ ಇದ್ದಿದ್ದು ಒಂದು 8 years ಆಯ್ತು ಅದು ಬಿದ್ದೋಗಿ. ಮಳೆ ಬಂದು ಓಲ್ಡ್ ಬಿಲ್ಡಿಂಗ್ ಗಾರೆನಲ್ಲಿ ಕಟ್ಟಿತ್ತು ಅವಾಗೆಲ್ಲರೂ. ಓಕೆ, ಮಳೆ ಬಿದ್ದೋದ್ಮೇಲೆ ಅದು ಬಿದ್ದೋದ್ಮೇಲೆ ಆಮೇಲೆ ಇಲ್ಲಿ ಘಟನ್ಪೇಟೆಗೆ ಶಿಫ್ಟ್ ಆಗ. ಏನೇನು ತುಂಬ ಫೇಮಸ್ ಸರ್, ಜನ ಬಂದು ತುಂಬ ಫಾಸ್ಟ್ ಮೂವಿಂಗ್ ಡಿಶ್ ಅಂದರೆ? ನಮ್ಮ ಫಾಸ್ಟ್ ಮೂವೀಸು ಇದು ಪ್ಲೈನ್ ಪಲಾವ್, ಚಿಕನ್ ಪಲಾವ್, ಮಟನ್ ಪಲಾವ್ ಎಲ್ಲ ನಮ್ಮದು ಎವರಿ 2 hours ಖಾಲಿ ಆಗ್ತಾ ಇರುತ್ತೆ ಪ್ರತಿದಿನ, 2 ರಿಂದ 2 hour. ಓಕೆ, ಸಂಡೇ ಫ್ರೈಡೇ ಎಲ್ಲ 6 o'clock 5:30 ಓಪನ್ ಆಗಿಬಿಡುತ್ತೆ. ವೆರಿ ಫೇಮಸ್ ಇಸ್ ಮಾರ್ನಿಂಗ್ ಇದು 5:30 ಬ್ರೇಕ್, ಲೆಗ್ ಸೂಪು, ಇಡ್ಲಿ, ಹಂಗೆ ಕಂಟಿನ್ಯೂಷನ್ ತಿನ್ನೋರು ಪಲಾವ್, ಚಿಕನ್ ಪಲಾವ್, ಮಟನ್ ಪಲಾವ್, ಹಂಗೆ ಚಿಕನ್ ಐಟಮ್ಸು, ಪೆಪ್ಪರ್ ಐಟಮ್ಸು, ಮಟನ್ ಕೈಮಾ, ಮಟನ್ ಬಾಲ್ಸು, ಮಟನ್ ಕುರ್ಮಾ, ಮಟನ್ ಚಾಪ್ಸ್ ಇವೆಲ್ಲ ಸಿಗುತ್ತೆ. ಸೊ ಅಥೆಂಟಿಕ್ ಬಿರಿಯಾನಿ ಬೆಳಗ್ಗೆ ತಿನ್ನಬೇಕು ಅಂತ ಹೊಸಕೋಟೆಗಲ್ಲ, ಬೆಂಗಳೂರು ಒಳಗಡೆ ಬನ್ನಿ. ಬೆಂಗಳೂರು ಒಳಗಡೆ ಕಾಟನ್ಪೇಟೆ ಮೇನ್ ರೋಡಲ್ಲಿ ನಿಮಗೆ ಸುಧಾ ಲಾಡ್ಜ್ ಎದುರುಗಡೆ ನ್ಯೂ ಗೋವಿಂದ ಹೋಟೆಲ್ ಇದೆ, ಅಲ್ಲಿ ಬನ್ನಿ. ಈಗ ನಾವು ತಿಂದ್ವಿ, ಹೊಟ್ಟೆ ತುಂಬ ತಿಂದ್ವಿ, ಸಕ್ಕತ್ತಾಗಿತ್ತು ಟೇಸ್ಟು. ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ಆಗಿಲ್ಲ, ನೀವು ಬಂದು ಟೇಸ್ಟ್ ಮಾಡಿದಾಗೇ ನಿಮಗೆ ಆ ಟೇಸ್ಟ್ ಗೊತ್ತಾಗೋದು. ಮತ್ತು ಸರ್ ನಮಗೆ ಈಗ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಏನು ಅಂತ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.